ಪ್ರೋಗ್ರಾಮ್ BA ಸಬ್ಜೆಕ್ಟ್ ಸೈಕಾಲಜಿ ಸೆಮಿಸ್ಟರ್ 4 ಸೆಷನ್ 18 ಲೈಫ್ ಸ್ಪ್ಯಾನ್ ಡೆವಲಪ್ಮೆಂಟ್ ಯೂನಿಟ್ 2 ಅರ್ಲಿ ಅಡಲ್ಟ್ಹುಡ್ ಜೀವಿತಾವಧಿಯ ವಿಕಾಸ ಯೂನಿಟ್ 2 ಪೂರ್ವ ವಯಸ್ಕಾವಧಿ ಟಾಪಿಕ್ ವರ್ಕ್ ಇಂಪಾರ್ಟೆನ್ಸ್ ಆಫ್ ವರ್ಕ್. ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇಖಾ MS, ಮನಃಶಾಸ್ತ್ರ ವಿಭಾಗ ಸಹಾಯಕ ಪ್ರಾಧ್ಯಾಪಕಿ, ಮಹಿಳಾ ಸರ್ಕಾರಿ ಕಾಲೇಜು ಮಂಡ್ಯ. ಈ ದಿನ ನಾವು ಪೂರ್ವ ವಯಸ್ಕಾವಧಿಯಲ್ಲಿ ಆಗುವಂತಹ ಕೆಲವೊಂದು ಬದಲಾವಣೆಗಳಾಗಿರ್ಬೋದು, ಕೆಲವೊಂದು ಲಕ್ಷಣಗಳಾಗಿರ್ಬೋದು, ಅದರಲ್ಲೂ ಕೂಡ ಕೆಲಸದ ಬಗ್ಗೆ ಅಥವಾ ಕೆಲಸದ ಪ್ರಾಮುಖ್ಯತೆ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ತಾ ಹೋಗೋಣ. ಈ ದಿನದ ಟಾಪಿಕ್ ಬಂದು ವರ್ಕ್, ಅದರಲ್ಲಿ ಇಂಪಾರ್ಟೆನ್ಸ್ ಆಫ್ ವರ್ಕ್, ಕೆಲಸದ ಪ್ರಾಮುಖ್ಯತೆ ಪೂರ್ವ ವಯಸ್ಕಾವಧಿಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. For most adults, happiness depends to a large extent upon satisfactory occasional adjustment. The whole pattern of their life is dependent on how much they earn and how they earn it. Developing a career is an important task that requires the skills of learning to cope with work demands, getting along with co-workers, responding to authority, and advocating for needs and goals. Work typically plays a central role in the lives of many adults by giving him or her a sense of identity, meaning and accomplishment. ನಾವು ಓದ ಸೆಷನ್ನಲ್ಲೆಲ್ಲ ಪೂರ್ವ ವಯಸ್ಕಾವಧಿಯ ಗುಣಲಕ್ಷಣಗಳನ್ನ ಹೆಚ್ಚಾಗಿ ನಾವು ತಿಳ್ಕೊಂಡ್ವಿ. ಈ ಒಂದು ಸೆಷನ್ನಲ್ಲಿ ಪೂರ್ವ ವಯಸ್ಕಾವಧಿಯಲ್ಲಿ ಆ ಒಬ್ಬ ಯುವಕ ಅಥವಾ ಯುವತಿ ವಯಸ್ಕಾವಧಿಗೆ ಎಂಟರ್ ಆದಾಗ ಅವರ ಮುಂದಿನ ಜೀವನ, ವೃತ್ತಿ ಜೀವನ ಆಗಿರ್ಬೋದು ಅಥವಾ ಕೆಲಸ ಆಗಿರ್ಬೋದು, ಕೆಲಸದಲ್ಲಿ ಹುಡುಕಾಟ ಆಗಿರ್ಬೋದು, ಕೆಲಸದ ಪ್ರಾಮುಖ್ಯತೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇಲ್ಲಿ ಹೇಳಿರೋ ಹಾಗೆ ಒಬ್ಬ ಮನುಷ್ಯನ ಜೀವನದಲ್ಲಿ ಕೆಲಸ ಅನ್ನೋದು ತುಂಬ ಹೆಚ್ಚು ಇಂಪಾರ್ಟೆಂಟ್ ಆಗಿರುತ್ತೆ, ಅದು ತುಂಬ ಪ್ರಾಮುಖ್ಯತೆ ಆಗಿರುತ್ತೆ. ಅವನು ವೃತ್ತಿಪರ ಹೊಂದಾಣಿಕೆ ಯಾವಾಗ ಮಾಡ್ಕೊಳ್ತಾನೆ ಆಗ ಅವನ ಜೀವನದಲ್ಲಿ ಹೆಚ್ಚು ಪ್ರಮಾಣದ ತೃಪ್ತಿನ ಅನುಭವಿಸ್ತಾನೆ ಅಂತಲೂ ಕೂಡ ಹೇಳ್ಬೋದು. ಹೈ ಸ್ಯಾಟಿಸ್ಫ್ಯಾಕ್ಷನ್ ಅವನಿಗೆ ಸಿಕ್ಕೋದು ಒಕೇಶ್ನಲ್ ಅಡ್ಜಸ್ಟ್ಮೆಂಟಿಂದ ಅಥವಾ ವೃತ್ತಿಪರ ಹೊಂದಾಣಿಕೆಯಿಂದನೂ ಅಂತ ನಾವು ಹೇಳ್ತಾ ಹೋಗ್ಬೋದು. ಇದರ ಜೊತೆಗೆ ಅವನ ಇಡೀ ಜೀವನ ಅವನು ಯಾವ ರೀತಿ ಸಂಪಾದನೆ ಮಾಡ್ತಾನೆ, ಹೇಗೆ ಸಂಪಾದನೆ ಮಾಡ್ತಾನೆ, ಎಲ್ಲಿ ಸಂಪಾದನೆ ಮಾಡ್ತಾನೆ, ಇದರ ಮೇಲೆ ಅವಲಂಬನೆ ಆಗಿರುತ್ತೆ. ಅಂದರೆ ಅವನ ಸಂಪಾದನೆ ಅನ್ನೋದು ಅವನ ವೃತ್ತಿ ಜೀವನದ ಸುತ್ತುತ್ತೆ ಅಂತಲೂ ಕೂಡ ಹೇಳ್ಬೋದು. ಅವನು ಎಷ್ಟು ತೃಪ್ತಿಯಾಗಿರ್ತಾನೆ ಅವನ ವೃತ್ತಿ ಜೀವನದಲ್ಲಿ ಅಥವಾ ಅವನ ಒಂದು ಕೆಲಸದಲ್ಲಿ ಎಷ್ಟು ತೃಪ್ತಿಯಾಗಿರ್ತಾನೆ ಅಷ್ಟೇ ತೃಪ್ತಿ ಅವನ ಜೀವನದಲ್ಲಿ ಅವನಿಗೆ ಸಿಗ್ತಾ ಹೋಗುತ್ತೆ. ಅಂತ ಹೇಳಿದ್ರೆ ಕೆಲಸದಲ್ಲಿ ಪ್ರಾಮುಖ್ಯತೆ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅವನು ಯಾವ ರೀತಿಯಾದ ಕೆಲಸನ ಆಯ್ಕೆ ಮಾಡ್ಕೊಂಡಿದ್ದಾನೆ, ಅವನ ಒಂದು ಅಭಿರುಚಿಗೆ ತಕ್ಕ ಆಗಿದೆಯಾ ಅವನ ಒಂದು ಕೆಲಸ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಆ ಒಂದು ಕೆಲಸದ ಒಂದು ಟೈಮ್ ಲೆಂತ್ ಎಷ್ಟಿದೆ, ಅವನು ಕೆಲಸದಲ್ಲಿ ಅವನ ಒಂದು ವರ್ಕರ್ಸ್ ಆಗಿರ್ಬೋದು, ಸಹ ಕೆಲಸಗಾರರಾಗಿರ್ಬೋದು, ಅವರೊಂದಿಗೆ ಯಾವ ರೀತಿಯಾದ ಸಂಬಂಧಗಳನ್ನ ಹೊಂದ್ಕೊಂಡಿದ್ದಾನೆ, ಅದರ ಜೊತೆಗೆ ಅವನ ಒಂದು ಪೋಷಕರಾಗಿರ್ಬೋದು, ಸಂಗಾತಿಗಾಗಿರ್ಬೋದು ಎಷ್ಟು ಸಮಯ ಕೊಡ್ತಾ ಇದ್ದಾನೆ, ಇದೆಲ್ಲನೂ ಕೂಡ ಡಿಪೆಂಡ್ ಆಗುತ್ತೆ ಅವನು ಚೂಸ್ ಮಾಡಿರುವಂತಹ ಕೆಲಸದ ಮೇಲೆ. ಅದಕ್ಕೋಸ್ಕರ ಕೆಲಸದ ಪ್ರಾಮುಖ್ಯತೆ ಬಗ್ಗೆ ನಾವು ಹೆಚ್ಚು ಇಂಪಾರ್ಟೆನ್ಸ್ ಈ ಒಂದು ಪೂರ್ವ ವಯಸ್ಕಾವಧಿಯಲ್ಲಿ ಕೊಡ್ತಾ ಹೋಗ್ತೀವಿ. ಮತ್ತು ನಾವು ಪೋಷಕರಿಂದ ಆರ್ಥಿಕ ಸ್ವಾತಂತ್ರ್ಯದ ಸಾಧನೆನ ಅವನು ನೋಡೋದನ್ನು ನಾವು ಗಮನಿಸ್ಬೋದು. ಮೇಯ್ನಾಗಿ ಆ ಒಂದು ಪೂರ್ವ ವಯಸ್ಕಾವಧಿಗೆ ಬಂದಾಗ ನಾನು ನಿಮಗೆ ಹಿಂದಿನ ಸೆಷನ್ನಲ್ಲೆಲ್ಲ ಹೇಳಿದ್ದೆ, ಅವನು ತುಂಬ ಫ್ರೀ ಆಗ್ತಾನೆ, ಸ್ವತಂತ್ರವಾಗಿರೋದಕ್ಕೆ ಬಯಸ್ತಾನೆ. ಅಂತ ಹೇಳಿದ್ರೆ ಅವನು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಾನೆ, ಸ್ವಂತ ಸಂಪಾದನೆ ಮಾಡ್ತಾನೆ, ಎಲ್ಲ ಡಿಸಿಷನ್ಸ್ ಕೂಡ ಅವನಾಗೇ ತಗೊಳ್ತಾನೆ, ಬೇರೆಯವ್ರ ಮೇಲೆ ಅವಲಂಬನೆ ಆಗಿರೋದಿಲ್ಲ. ಎಲ್ಲೋ ಒಂದು ಕಡೆ ನಾನು ತುಂಬ ಫ್ರೀ ಆಗಿದ್ದೀನಿ, ಸ್ವತಂತ್ರವಾಗಿದ್ದೀನಿ ಅಂತ ಅವನಿಗೆ ಅನ್ನಿಸ್ತಾ ಇರುತ್ತೆ. ಈ ಸ್ವತಂತ್ರವಾಗಿ ಇದ್ದೀನಿ ಅಂತ ಅನಿಸೋದಕ್ಕೆ ಇನ್ನೊಂದು ಕಾರಕ ಅಂದರೆ ಅವನ ಕೆಲಸ ಕೂಡ ಆಗುತ್ತೆ. ಅಂದರೆ ಅವನು ಆರ್ಥಿಕವಾಗಿ ಅವರ ಪೋಷಕರ ಮೇಲೆ ಅವನು ಅವಲಂಬನೆ ಆಗಿಲ್ಲ, ಸ್ವಂತವಾಗಿ ಅವನು ದುಡಿತಾ ಇದ್ದರೆ ಖಂಡಿತ ಅಲ್ಲಿ ಅವನು ಶಾಂತಿ ಅಥವಾ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿನ ಅವನು ಹೊಂದುತ್ತಾನೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ನಾವು ಗಮನಿಸ್ಬೋದು, ಕೆಲವರು ಪೂರ್ವ ವಯಸ್ಕಾವಧಿಯ ಅರ್ಲಿ ಏಜ್ನಲ್ಲೇ ಅವ್ರಿಗೆ ಈ ಒಂದು ವೃತ್ತಿ ಜೀವನಕ್ಕೆ ಅವರು ಕಾಲಿಡ್ತಾರೆ. ಕೆಲವರು ಅವರ ಒಂದು ಶಿಕ್ಷಣದಲ್ಲೇ ಹೆಚ್ಚು ಸಮಯ ಕಳೆಯೋದ್ರಿಂದ ಅಥವಾ ಅವರ ಅಭಿರುಚಿಗೆ ತಕ್ಕ ಹಾಗೆ ಕೆಲವೊಂದು ಕಾರ್ಯಗಳಲ್ಲಿ ಅವರು ಹೆಚ್ಚು ಸಮಯ ಕಳೆಯೋದ್ರಿಂದ ಅವರು ಕೆಲಸದಲ್ಲಿ ಮುಂದೆ ಹೋಗೋದು ಸ್ವಲ್ಪ ಲೇಟ್ ಆಗ್ತಾ ಹೋಗ್ಬೋದು.
ಇನ್ನೊಂದೇನು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಲ್ಲಿ ಅವನ ಒಂದು ವೃತ್ತಿ ಜೀವನನ ಅವನು ವೃತ್ತಿಪಡಿಸ್ಕೊಬೇಕು ಅನ್ನೋದು ಒಂದು ವಿಭಿನ್ನವಾದ ಪ್ರಮುಖವಾದ ಮುಖ್ಯವಾದ ಕಾರ್ಯ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಈ ಒಂದು ಕಾರ್ಯ ಪ್ರಮುಖವಾದ ಕಾರ್ಯಕ್ಕೆ ಬೇಕಾಗಿರುವಂತಹ ಕೌಶಲ್ಯಗಳೆಲ್ಲ ಅವನಲ್ಲಿ ಇರಬೇಕಾಗತ್ತೆ. ಅಂದರೆ ಕೆಲಸದ ಬೇಡಿಕೆಗಳಾಗಿರ್ಬೋದು, ಅಥವಾ ಸಹ ಕೆಲಸಗಾರರ ಜೊತೆಗೆ ಯಾವ ರೀತಿಯಾದ ಸಂಬಂಧಗಳನ್ನ ಅವನು ಇಟ್ಕೊಳ್ಳೋದಕ್ಕೆ ಆಗಿರ್ಬೋದು, ಅಥವಾ ಅಧಿಕಾರಕ್ಕೆ ಅಥವಾ ಅಧಿಕಾರದಲ್ಲಿ ಇರುವ ವ್ಯಕ್ತಿಯೊಡನೆ ಯಾವ ರೀತಿ ಅವನು ಪ್ರತಿಕ್ರಿಯಿಸ್ತಾನೆ, ಯಾವ ರೀತಿ ಸಂಪರ್ಕ ಬೆಳೆಸ್ತಾನೆ, ಇದೆಲ್ಲನೂ ಕೂಡ ಅವನ ಒಂದು ಕೆಲಸದಲ್ಲಿ ಅವನು ತೃಪ್ತಿ ಕಾಣ್ತಾ ಇದ್ದಾನ ಅನ್ನೋದ್ರ ಮೇಲೆ ಅನ್ನೋದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಅಂದರೆ ಈ ಎಲ್ಲ ಕಾರಕಗಳನ್ನು ಕೂಡ, ಎಲ್ಲ ಅಂಶಗಳನ್ನು ಕೂಡ ಒಬ್ಬ ಮನುಷ್ಯನ ಜೀವನದಲ್ಲಿ ಕೆಲಸದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ, ಅವನು ಕೆಲಸ ಮಾಡ್ತಿರುವಂತಹ ಕಾರ್ಯ ಆಗಿರ್ಬೋದು, ಟಾಸ್ಕ್ ಆಗಿರ್ಬೋದು, ಕೆಲಸದಲ್ಲಿ ಇರುವಂತಹ ಬೇಡಿಕೆಗಳಾಗಿರ್ಬೋದು, ಆ ಬೇಡಿಕೆಗಳನ್ನ ನಾನು ಪೂರೈಸ್ತಾ ಇದ್ದೀನಿ, ನನ್ನ ಕೌಶಲ್ಯಗಳಿಂದ ನಾನು ಪೂರೈಸ್ತಾ ಇದ್ದೀನಿ ಅನ್ನೋದಾಗಿರ್ಬೋದು, ಅವನ ಸಹಪಾಠಿಗಳ ಜೊತೆಗೆ ಯಾವ ರೀತಿಯಾದ ಸಂಪರ್ಕನ ಅವನು ಹೊಂದ್ಕೊಂಡಿದ್ದಾನೆ, ಯಾವ ರೀತಿಯಾದ ರಿಲೇಷನ್ಶಿಪ್ನ ಸಂಬಂಧಗಳನ್ನ ಅವನು ಬೆಳೆಸ್ಕೊಂಡಿದ್ದಾನೆ ಇದಾಗಿರ್ಬೋದು, ಅಧಿಕಾರಿಯೊಡನೆ ಯಾವ ರೀತಿ ಅವನು ಪ್ರತಿಕ್ರಿಯಿಸ್ತಾ ಇದ್ದಾನೆ, ಇದು ಅವನ ಅಗತ್ಯಗಳಾಗಿರ್ಬೋದು, ಗುರಿಗಳಾಗಿರ್ಬೋದು, ಇದೆಲ್ಲನೂ ಕೂಡ ಅವನು ಮುಟ್ತಾ ಇದ್ದಾನ, ಅದನ್ನು ಅವನು ತೃಪ್ತಿ ಹೊಂದುತ್ತಾ ಇದ್ದಾನೆ. ಅವನು ಹಿಂದೆ ನಾನು ಹೇಳಿದ್ದೆ, ಅವನು ಬೇಕಾದಷ್ಟು ಗುರಿಗಳನ್ನ ಇಟ್ಕೊಂಡಿರ್ತಾನೆ, ಅಗತ್ಯಗಳನ್ನ ಇಟ್ಕೊಂಡಿರ್ತಾನೆ, ಅದನ್ನೆಲ್ಲ ಅವನು ಪೂರ್ಣ ಮಾಡಿಕೊಂಡಾಗ ತೃಪ್ತಿ ಪಡ್ತಾನೆ ಅವನ ಜೀವನದಲ್ಲಿ ಅಂತ ಹೇಳಲಾಗಿತ್ತು. ಅದೇ ರೀತಿ ಅವನಿಗೆ ಈ ಒಂದು ಕೆಲಸದಲ್ಲಿ ಅವನಿಗೆ ಅವನ ಅಗತ್ಯಗಳೆಲ್ಲ ಪೂರೈಕೆ ಆಗ್ತಾ ಇದೆಯಾ, ಗುರಿಗಳನ್ನ ಅವನು ಮುಟ್ಟುತ್ತಾ ಇದ್ದಾನ, ಇದೆಲ್ಲನೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಒಬ್ಬ ಮನುಷ್ಯನ ಅಥವಾ ಪೂರ್ವ ವಯಸ್ಕಾವಧಿಯ ಯುವಕ ಅಥವಾ ಯುವತಿಯಲ್ಲಿ ನಾವು ಸಕ್ಸಸ್ನ ಯಾವಾಗ ಕಾಣ್ತೀವಿ ಅಂತ ಹೇಳಿದ್ರೆ, ಅವನ ವರ್ಕಿಂಗ್ ಎನ್ವಿರಾನ್ಮೆಂಟ್ ತುಂಬ ಅಕಂಪ್ಲಿಷ್ಡ್ ಆಗಿದ್ದರೆ, ಅಥವಾ ವೈಯಕ್ತಿಕವಾಗಿ ಅವನು ಸಾಧನೆಯನ್ನು ಮಾಡಿದಾಗ ಖಂಡಿತ ಅವನ ವೃತ್ತಿ ಜೀವನದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಅವನು ಪಡಿತಾ ಹೋಗ್ತಾನೆ. ಇದರ ಜೊತೆಗೆ ಸಾಮಾಜಿಕ ಸಂಪರ್ಕ ಆಗಿರ್ಬೋದು, ಆರ್ಥಿಕ ಸ್ವಾತಂತ್ರ್ಯ ಆಗಿರ್ಬೋದು, ಎಲ್ಲನೂ ಕೂಡ ಅವಲಂಬನೆ ಆಗಿದೆ. ಅವನ ಉದ್ಯೋಗ ವೃತ್ತಿ ಅವನಿಗೆ ಒಂದು ಗುರುತಿನ ಅರ್ಥನ ನೀಡ್ತಾ ಇದೆಯಾ, ಅವನಿಗೆ ಸಾಧನೆಯನ್ನು ಕೊಡ್ತಾ ಇದೆಯಾ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಪ್ರಾಮುಖ್ಯತೆ ಆಗುತ್ತೆ ಅವನ ಕೆಲಸದ ಜೀವನದಲ್ಲಿ ಅಂತ ಹೇಳ್ಬೋದು. ಅಂದರೆ ಯಾವುದೋ ಒಂದು ಕೆಲಸಕ್ಕೆ ಸೇರಿ ಬರೀ ನಾನು ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದ್ರ ಬದಲು, ಆ ಒಂದು ವೃತ್ತಿ ಜೀವನ ಅವನಿಗೆ ಸಮಾಧಾನ ಕೊಡ್ತಾ ಇದೆಯಾ, ಆ ವೃತ್ತಿ ಮಾಡೋದ್ರಿಂದ, ಕೆಲಸ ಮಾಡೋದ್ರಿಂದ ಅವನಿಗೆ ಒಂದು ಗುರುತು ಸಿಗ್ತಾ ಇದೆಯಾ. ಗುರುತು ಅಂತ ಹೇಳಿದ್ರೆ ನನ್ನನ್ನು ಯಾರು ಗುರುತಿಸ್ತಾ ಇದ್ದಾರೆ, ನನ್ನನ್ನು ಗಮನಿಸ್ತಾ ಇದ್ದಾರೆ, ನನಗೆ ಒಂದು ಐಡೆಂಟಿಟಿ ಸಿಕ್ಕಿದೆ, ನಾನು ಈ ಒಂದು ಇನ್ಸ್ಟಿಟ್ಯೂಷನಲ್ಲಿ, ಆರ್ಗನೈಸೇಷನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ನನಗಿದೆ, ಸಾಧನೆ ಮಾಡಿದ್ದೀನಿ ಅನ್ನೋ ಒಂದು ತೃಪ್ತಿ ಅವನಿಗೆ ಸಿಕ್ಕಿದೆಯಾ, ಇದೆಲ್ಲನೂ ಕೂಡ ಕೆಲಸದ ಒಂದು ಪ್ರಾಮುಖ್ಯತೆ ಆಗುತ್ತೆ ಅಂತ ನಾವು ಹೇಳ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. At the organizational level, technological innovations, organizational restructuring and outsource no longer guarantee work for an employee. Lessons learned from these changes can prompt young adults to hold work values that differ from older, more established workers. Despite the more frequent change in jobs, most people are generally seeking jobs with similar interests rather than entirely new careers. ನಾವು ನೋಡೋ ಹಾಗೆ ಕೆಲವೊಂದು ಆರ್ಗನೈಸೇಷನಲ್ ಲೆವೆಲ್ ಅಥವಾ ಸಾಂಸ್ಥಿಕ ಮಟ್ಟದಲ್ಲಿ ಟೆಕ್ನಾಲಜಿಕಲ್ ಇನೋವೇಷನ್ಸ್ ಅಂತ ಹೇಳ್ತೀವಿ. ಅಂದರೆ ತಾಂತ್ರಿಕ ಆವಿಷ್ಕಾರಗಳಾಗಿರ್ಬೋದು, ಸಾಂಸ್ಥಿಕ ಪುನರ್ರಚನೆ ಆಗಿರ್ಬೋದು, ಅಥವಾ ಹೊರಗುತ್ತಿಗೆ ಆಗಿರ್ಬೋದು, ಇದೆಲ್ಲನೂ ಕೂಡ ಒಬ್ಬ ಮನುಷ್ಯನಲ್ಲಿ ಉತ್ತಮ ಉದ್ಯೋಗಿ ಆಗೋದಕ್ಕೆ, ಉತ್ತಮ ಉದ್ಯೋಗಿಗಳಿಗೆ ಕೆಲಸವನ್ನು ರಚಿಸುವುದಿಲ್ಲ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಸೊ ಇದರಿಂದ ಅಂದರೆ ಇದರಿಂದ ಒಂದು ಪಾಠ ಕಲ್ತಿರೋನು ಒಂದು ರೀತಿಯಾಗಿ ಪ್ರೇರೇಪಣೆ ಅವನಲ್ಲಿ ಹುಟ್ಟುತ್ತಾ ಹೋಗುತ್ತೆ. ನಾನು ಕೂಡ ಏನಾದರೂ ಸಾಧನೆ ಮಾಡಬೇಕು, ನಾನು ಸ್ಥಾಪನೆ ಮಾಡಬೇಕು, ಒಳ್ಳೆ ಕೆಲಸಗಾರನಾಗಬೇಕು ಅನ್ನೋ ಒಂದು ಛಲ ಅವನಲ್ಲಿ ಹುಟ್ಟುತ್ತಾ ಹೋಗುತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು, ವರ್ಷಗಳಲ್ಲಿ ವಯಸ್ಕರು ತಮ್ಮನ್ನು ತಾವು ಕೆಲಸಕ್ಕೆ ತಳ್ಳುತ್ತಾರೆ ಅಂತ ಹೇಳಿದ್ರೆ, ದೇ ಆರ್ ಹೋಪಿಂಗ್ ಫಾರ್ ಅ ಜಾಬ್. ಒಂದು ಏಜ್ಗೆ ಬಂದ ತಕ್ಷಣ, ಕೆಲಸ ಆ ಒಂದು ಸ್ಟೇಜ್ಗೆ ಬಂದ ತಕ್ಷಣ, ಅಥವಾ ಎಜುಕೇಷನ್ ಶಿಕ್ಷಣ ಮುಗಿದ ಕೂಡಲೇ ಯಾವುದೋ ಒಂದು ಕೆಲಸಕ್ಕೆ ನಾನು ಹೋಗಬೇಕು, ತೊಡಗಿಸ್ಕೊಬೇಕು, ನಾನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಹಠ ಅವರಲ್ಲಿ ಇರುತ್ತೆ. ಸುಮಾರು ಜನರಲ್ಲಿ ನಾವು ನೋಡ್ಬೋದು, ಸ್ಕೂಲ್ ಶಿಕ್ಷಣ ಆಗಿರ್ಬೋದು, ಅಥವಾ ಶಾಲಾ ಶಿಕ್ಷಣ ಆಗಿರ್ಬೋದು, ಅಥವಾ ಕಾಲೇಜ್ ಶಿಕ್ಷಣ ಆಗಿರ್ಬೋದು, ಒಟ್ಟಿನಲ್ಲಿ ಅವ್ರಿಗೊಂದು ಕೆಲಸ ಬೇಕು, ಅವರು ದುಡಿಬೇಕು ಅನ್ನೋದು ಮನಸ್ಸಿಗೆ ಬಂದಿರುತ್ತೆ. ಆದರೆ ಕೆಲವರಲ್ಲಿ ನಾವು ನೋಡ್ಬೋದು,
ಆ ಒಂದು ಕೆಲಸ ಅವರು ಆಯ್ಕೆ ಮಾಡಿಕೊಂಡಿರುವಂತಹ ಕೆಲಸ ಅವರ ಒಂದು ಅಭಿರುಚಿಗೆ ತಕ್ಕ ಹಾಗಿದೆಯಾ, ಅವರ ಆಸಕ್ತಿಗೆ ತಕ್ಕ ಹಾಗಿದೆಯಾ, ಅವರು ಕನಸುಗಳನ್ನ ಕಂಡಿರೋದು ಇಲ್ಲಿ ಅವರಿಗೆ ತೃಪ್ತಿ ಹೊಂದ್ತಾ ಇದೆಯಾ, ಅಥವಾ ಅವರ ಗುರಿಗಳನ್ನೆಲ್ಲ ಮುಟ್ಟುವಂತಹ ಕೆಲಸ ಅವರು ಆರಿಸ್ಕೊಂಡಿದ್ದಾರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವರ ಒಂದು ಕೆಲಸದ ಪ್ರಾಮುಖ್ಯತೆ ಅಂತ ಹೇಳ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. Having a job as a youth or young adult is a predictor of long-term success. Helps in improved self-esteem, self-efficacy and self-satisfaction. However, there is a significant gap in work experience for many young adults living with mental health conditions. Employment builds human capital, skills and experience that can lead to career paths into the primary labor market, one that provide benefits, informal accommodations and potential for future financial self-sufficiency. ನಾವು ನೋಡ್ಬೋದು, ಒಬ್ಬ ಮನುಷ್ಯ ತಾನು ಕೆಲಸಕ್ಕೆ ಸೇರಿದಾಗ ಅವನು ಮೊದಲು ಬಯಸೋದು ಏನು ಅಂತ ಹೇಳಿದ್ರೆ ತನಗೆ ಆತ್ಮಗೌರವ ಸಿಗ್ತಾ ಇದೆಯಾ, ಸೆಲ್ಫ್ ಎಸ್ಟೀಮ್ ಅವನಲ್ಲಿ ಹೆಚ್ಚಾಗಿದೆಯಾ, ಅಂದರೆ ಅವನು ಕೆಲಸಕ್ಕೆ ಸೇರಿದಾಗ ಅವನು ಇಷ್ಟಪಡೋದು ಆ ಒಂದು ಕೆಲಸದಲ್ಲಿ ಅವನಿಗೆ ಸಕ್ಸಸ್ ಕಾಣ್ತಾ ಇದೆಯಾ, ಸಕ್ಸಸ್ಸಿಂದ ಅವನಿಗೆ ತೃಪ್ತಿ ಸಿಗ್ತಾ ಇದೆಯಾ, ತೃಪ್ತಿಯಿಂದ ಅವನಿಗೆ ಆತ್ಮಗೌರವ ಅನ್ನೋದು ಹೆಚ್ಚಾಗಿದೆಯಾ, ಸ್ವಯಂ ಪರಿಣಾಮಕಾರಿತ್ವವಾಗಿದ್ದಾನ, ಅವನು ಜೀವನದಲ್ಲಿ ಅವನು ತೃಪ್ತಿನ ಹೊಂದಿದ್ದಾನ, ಇದೆಲ್ಲನೂ ಕೂಡ ಅವನು ಆರಿಸ್ಕೊಂಡಿರುವಂತಹ ಕೆಲಸದ ಪ್ರಾಮುಖ್ಯತೆ ಹೇಳ್ತಾ ಹೋಗುತ್ತೆ. ಇದರ ಜೊತೆಗೆ ಈ ಆರಂಭಿಕ ಕೆಲಸದ ಪ್ರಯತ್ನಗಳು ಅವನಲ್ಲಿ ಯಾವ ರೀತಿ ಇರುತ್ತೆ, ಕೆಲವೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಆರಂಭಿಕ ಜೀವನದಲ್ಲಿ ಹಲವಾರು ಕೆಲಸದ ಪ್ರಯತ್ನಗಳನ್ನ ಮಾಡಿ ಕೆಲವೊಂದು ಅನುಭವಗಳು ಆದಾಗ ಕೆಲಸಗಾರನಿಗೆ ಕೆಲವೊಂದು ಕೆಲಸ ಅವನು ಆಯ್ಕೆ ಮಾಡಿಕೊಂಡಿರುವಂತಹ ಕೆಲಸ ತುಂಬ ತೃಪ್ತಿಕರ ಆಗ್ತಾ ಹೋಗುತ್ತೆ. ಯಾಕಂದರೆ ಮುಂಚೆನೇ ಅವನು ಪರಿಣಿತನ ಹೊಂದಿರೋದ್ರಿಂದ ಇಲ್ಲಿ ಅವನಿಗೆ ಸುಲಭ ಆಗ್ತಾ ಬರುತ್ತೆ. ಅದೇ ರೀತಿ ಉದ್ಯೋಗವು ಮಾನವ ಬಂಡವಾಳವನ್ನು ನಿರ್ಮಿಸುತ್ತದೆ, ಹೆಚ್ಚಿಸುತ್ತದೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಅವನು ಕಲ್ತಿರುವಂತಹ ಕೌಶಲ್ಯ ಆಗಿರ್ಬೋದು, ಅನುಭವ ಆಗಿರ್ಬೋದು, ಇದೆಲ್ಲನೂ ಕೂಡ ಅವನ ಪ್ರಾಥಮಿಕ ಕಾರ್ಮಿಕ ಮಾರುಕಟ್ಟೆಯಲ್ಲಿ ವೃತ್ತಿ ಜೀವನದ ಹಾದಿಗೆ ಕಾರಣ ಆಗುತ್ತೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಇದರ ಜೊತೆಗೆ ಹೆಚ್ಚಾಗಿ ನಾವು ನೋಡೋದೇನು ಅಂತ ಹೇಳಿದ್ರೆ ಅವನು ಸ್ವಾವಲಂಬನೆಯಾಗಿ ಸ್ವತಃ ತಾನೇ ದುಡಿಯುವಂತಹ ಶಕ್ತಿನ, ಆ ಒಂದು ಆತ್ಮಗೌರವನ ಅವನು ಪಡಿತಾ ಹೋಗ್ತಾನೆ, ಜೀವನದಲ್ಲಿ ಸಂತೃಪ್ತಿನ ಪಡಿತಾ ಹೋಗ್ತಾನೆ. ಯಾವಾಗ ಅಂತ ಹೇಳಿದ್ರೆ ಅವನ ಅಭಿರುಚಿಗೆ ತಕ್ಕಾಗೆ ಅವನ ಕೆಲಸದ ಆಯ್ಕೆಗಳು ಸಿಕ್ಕಾಗ ಮಾತ್ರ. The nature of work is changing and work arrangements are becoming more varied and less stable. More and more adults are self-employed, working at home, commuting on flexible work schedules or acting as independent contractors. Together with the more competitive job market and the demand for a highly skilled workforce, make education and training more vital than even before. ಇಲ್ಲಿ ನಾವು ಮುಂಚೆನೇ ನೋಡಿರೋ ಹಾಗೆ ಒಬ್ಬ ಮನುಷ್ಯ 20, 25, 30 ವರ್ಷ ಅವನು ರೀಚ್ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಅವನ ವೃತ್ತಿ ಜೀವನನ ಆಯ್ಕೆ ಮಾಡ್ಕೊಂಡಿರ್ತಾನೆ. ಅದರ ಜೊತೆಗೆ ಅವನ ವೈವಾಹಿಕ ಜೀವನನೂ ಕೂಡ ಅಲ್ಲಿ ಬಿಲ್ಡಪ್ ಆಗಿರುತ್ತೆ, ಅದು ಒಂದು ಫೌಂಡೇಶನ್ ಹಂತಕ್ಕೆ ಬಂದಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಇಲ್ಲಿ ಅವರು ಆರಿಸ್ಕೊಂಡಿರುವಂತಹ ಕೆಲಸ ವೃತ್ತಿ ಆ ಒಂದು ಫೌಂಡೇಶನ್ ಮೇಲೆ ಪ್ರೋಗ್ರೆಷನ್ ಆಗೋದನ್ನು ನಾವು ಕಾಣ್ತಾ ಹೋಗ್ಬೋದು. ಈ ಪ್ರೋಗ್ರೆಷನ್ ಇದು ಅವನ ಎಜುಕೇಷನ್ಗೆ ಸಂಬಂಧಪಟ್ಟಿರೋದು ಆಗಿರ್ಬೋದು ಅಥವಾ ಇಲ್ಲದೆ ಆಗಿರ್ಬೋದು. ಆದರೆ ಒಬ್ಬ ವ್ಯಕ್ತಿ ಅವನ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಕೆಲಸನೇ ಅವನು ಆಯ್ಕೆ ಮಾಡಿಕೊಂಡಾಗ ಖಂಡಿತ ಅವನ ಜೀವನದಲ್ಲಿ ಅವನ ಒಂದು ಕೆಲಸದ ಜೀವನದಲ್ಲಿ ತುಂಬ ತೃಪ್ತಿನ ಹೊಂದುತ್ತಾನೆ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಜೀವನ ತೃಪ್ತಿನ ಹೊಂದುತ್ತಾನೆ. ಜೀವನ ತೃಪ್ತಿ ಅಲ್ಲಿ ಹೊಂದಿದಾಗ ಖಂಡಿತ ಅವನ ವೈವಾಹಿಕ ಜೀವನನೂ ಕೂಡ ಚೆನ್ನಾಗಿರುತ್ತೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು, ಹೆಚ್ಚು ಜನ ಸ್ವಯಂ ಉದ್ಯೋಗಿಗಳಾಗಿದ್ದಾರೆ. ಮನೆಯಿಂದನೇ ಕೆಲಸ ಮಾಡೋದಾಗಿರ್ಬೋದು, ಒಂದು ದೂರ ಸಂಪರ್ಕ ಆಗಿರ್ಬೋದು, ಅಥವಾ ಸ್ವತಂತ್ರ ಗುತ್ತಿಗೆದಾರರಾಗಿ ಕಾರ್ಯನಿರ್ವಹಿಸ್ತಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಆದರೆ ಇದೆಲ್ಲ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ತೃಪ್ತಿನೂ ಸಿಗುತ್ತೆ. ಆದರೆ ಅವನ ಶಿಕ್ಷಣ ಮುಗಿಸಿ ತನ್ನದೇ ಆದ ಆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಕೆಲಸನ ಅವನು ಹುಡ್ಕೊಂಡಾಗ ಖಂಡಿತ ಅಲ್ಲಿ ಒಂದು ಆತ್ಮಸ್ಥೈರ್ಯ ಅನ್ನೋದು ಅಥವಾ ಜೀವನ ತೃಪ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇದರ ಜೊತೆಗೆ ನಾವು ಇತ್ತೀಚಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಉದ್ಯೋಗಗಳನ್ನ ನೋಡ್ತಾ ಇದ್ದೀವಿ. ಹೆಚ್ಚಿನ ನುರಿತ ಉದ್ಯೋಗಗಳ ಬೇಡಿಕೆಗಳು ಇತ್ತೀಚೆಗೆ ಹೆಚ್ಚು ಬೇಡಿಕೆಗಳಿದೆ. ಇದಕ್ಕೆಲ್ಲನೂ ಕೂಡ ತರಬೇತಿ ಅಗತ್ಯ ಇದೆ. ಆ ಒಬ್ಬ ಮನುಷ್ಯ ಶಿಕ್ಷಣದಲ್ಲಿ ಆಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ತರಬೇತಿ ಪಡೆದಾಗ ಖಂಡಿತ ಅವನು ಕೆಲಸದಲ್ಲಿ ಒಂದು ಪ್ರಾಮುಖ್ಯತೆನ ಕಾಣ್ತಾನೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು.
Higher education expands employment opportunities and earning power and enhance long-term quality of life for adults worldwide. For adults without higher education, unemployment rates are high and it may be difficult to earn enough to establish an independent household. ಆ, ಒಬ್ಬ ಮನುಷ್ಯ ಅವನ ಒಂದು ಶಿಕ್ಷಣದಲ್ಲಿ ಅವನು ತುಂಬ ಅಭಿವೃದ್ಧಿನ ಕಂಡಾಗ ಖಂಡಿತ ಅವನಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ತುಂಬ ವಿಸ್ತಾರವಾಗಿರುತ್ತೆ. ಅವನ ಶಕ್ತಿಯನ್ನು ಬಳಸಿ ಅವನು ಬೇಕಾದಂಗೆ ಅವನು ಉದ್ಯೋಗಗಳನ್ನ ಅವನು ತಗೊಳ್ಬಹುದು, ತೃಪ್ತಿನ ಕಾಣ್ಬೋದು. ಮತ್ತು ದೀರ್ಘಕಾಲೀನ ಜೀವನದ ಗುಣಮಟ್ಟವನ್ನು ಕೂಡ ಅವನು ಹೆಚ್ಚಿಸ್ಕೊಳ್ಬೋದು. ಒಂದು ಏನು ಅಂದರೆ ಒಬ್ಬ ಜೀವನದಲ್ಲಿ ಶಿಕ್ಷಣ ಒಂದು ಹೈಯರ್ ಲೆವೆಲ್ನಲ್ಲಿ ಇದ್ದಾಗ, ಒಳ್ಳೆಯ ಶಿಕ್ಷಣ ಪಡೆದಾಗ ಖಂಡಿತ ಅವನಿಗೆ ಒಳ್ಳೆಯ ಕೆಲಸದ ಅವಕಾಶಗಳು ಅವನಿಗೆ ಹೆಚ್ಚಿದೆ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ನಾವು ಇವಾಗ ಯುನೈಟೆಡ್ ಸ್ಟೇಟ್ಸ್ನಲ್ಲೆಲ್ಲ ನೋಡ್ಬೋದು, ಒಬ್ಬ ಯುವಕ ಹಲವಾರು ಡಿಗ್ರಿಗಳು ಅಥವಾ ಉನ್ನತ ಮಟ್ಟದ ಅವನು ಡಿಗ್ರಿನ ಹೊಂದಿದರೆ ಅವನು 4 ಪಟ್ಟಷ್ಟು ಒಳ್ಳೆಯ ಕೆಲಸ ಅವನಿಗೆ ಸಿಗುತ್ತೆ ಕಂಪೇರ್ ಟು ದ ಒನ್ ಹೂ ಹ್ಯಾಸ್ ಸ್ಟಡಿಡ್ ಓನ್ಲಿ ಟು ದ ಹೈ ಸ್ಕೂಲ್ ಆರ್ ದ ಡಿಪ್ಲೊಮಾ. ಅಂದರೆ ಬರೀ ಒಂದು ಶಾಲಾ ಶಿಕ್ಷಣ ಅಥವಾ ಡಿಪ್ಲೊಮಾ ಲೆವೆಲ್ಗೆ ಓದಿರೋರಿಗೆ ಕಂಪೇರ್ ಮಾಡಿದ್ರೆ ಈ ಒಬ್ಬ ಮನುಷ್ಯ ಎಷ್ಟು ಅವನು ಓದಿದ್ದಾನೆ, ಹೆಚ್ಚು ಡಿಗ್ರಿನ ತೊಗೊಂಡಿದ್ದಾನೆ, ಒಳ್ಳೆ ಅಡ್ವಾನ್ಸ್ಡ್ ಡಿಗ್ರಿನ ತೊಗೊಂಡಿದ್ದಾನೆ, ಅವನಲ್ಲಿ ಖಂಡಿತ ವರ್ಕೆಬಿಲಿಟಿ ಚೆನ್ನಾಗಿರುತ್ತೆ, ಅವನು ಒಳ್ಳೆಯ ಸ್ಥಾನನ ಅವನು ರೀಚ್ ಆಗ್ತಾನೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಒಂದು ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ, ಪೂರ್ವ ವಯಸ್ಕಾವಧಿಯಲ್ಲಿ ಯಾವಾಗ ಆ ಒಬ್ಬ ಯುವಕನಿಗೆ ಒಳ್ಳೆಯ ರೀತಿಯಾದ ಶಿಕ್ಷಣ ಸಿಗುತ್ತೆ, ಅಲ್ಲಿ ಖಂಡಿತ ಅವನಿಗೆ ಒಳ್ಳೆಯ ಕೆಲಸ ಕೂಡ ಸಿಗುತ್ತೆ, ಕೆಲಸದಲ್ಲಿ ಪ್ರಾಮುಖ್ಯತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ಯಾವಾಗ ಅವನಿಗೆ ಒಳ್ಳೆಯ ಶಿಕ್ಷಣ ಸಿಗೋದಿಲ್ಲ, ತುಂಬ ಹಿಂದುಳಿತಾ ಹೋಗ್ತಾನೆ, ಶಿಕ್ಷಣದಲ್ಲಿ ತುಂಬ ಕಡಿಮೆ ಓದ್ತಾನೆ, ಆಗ ಖಂಡಿತ ಅವನು ನಿರುದ್ಯೋಗಿ ಆಗಬೇಕಾಗತ್ತೆ ಅಥವಾ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಬೇಕಾಗತ್ತೆ. ಈ ರೀತಿಯಾದ ಅನುಭವನ ಆಗ್ತಾ ಹೋಗುತ್ತೆ. ಈ ರೀತಿಯ ಅನುಭವ ಆದಾಗ ಖಂಡಿತ ಅದು ಅವನ ವೈವಾಹಿಕ ಜೀವನದ ಮೇಲೆ ಅದು ಪರಿಣಾಮ ಬೀರ್ಬೋದು, ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಕೂಡ ಆಗ್ಬೋದು. ಇಲ್ಲಿ ನಾವು ಮುಖ್ಯವಾಗಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಒಳ್ಳೆಯ ಶಿಕ್ಷಣ ಖಂಡಿತ ಒಳ್ಳೆಯ ಕೆಲಸಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಕೂಡ ನಾವು ಹೇಳ್ತಾ ಹೋಗ್ಬೋದು. ಕನ್ಕ್ಲೂಷನ್ಗೆ ಬರೋಣ. ವೆನ್ ಒನ್ ಇಸ್ ಸಕ್ಸಸ್ಫುಲ್ ಇನ್ ದೇರ್ ವರ್ಕ್ ಎನ್ವಿರಾನ್ಮೆಂಟ್, ದೇ ಫೀಲ್ ಅ ಸೆನ್ಸ್ ಆಫ್ ಪರ್ಸನಲ್ ಅಕಾಂಪ್ಲಿಷ್ಮೆಂಟ್, increased social connections and financial independence. Lessons learned from these changes can prompt young adults to hold values that differ from older, more established workers. Without human capital, many young adults wind up stuck in dead-end, minimum wage and non-benefited jobs. The nature of work is changing and work arrangements are becoming more varied and less stable. For adults without higher education, unemployment rates are high and it may be difficult to earn enough to establish an independent household. ನಾನು ಮುಂಚೆನೇ ಹೇಳಿರೋ ಹಾಗೆ ಒಬ್ಬ ಮನುಷ್ಯ ತನ್ನ ಕೆಲಸದಲ್ಲಿ ಅವನು ತೃಪ್ತಿನ ಕಾಣಬೇಕು, ಪ್ರಾಮುಖ್ಯತೆನ ಕಾಣಬೇಕು ಅಂತ ಹೇಳಿದ್ರೆ ಅವನ ಒಂದು ಕೆಲಸ ಮಾಡುವಂತಹ ಜಾಗ, ಸ್ಥಳ, ಪರಿಸರ ಅವನಿಗೆ ತುಂಬ ಇಷ್ಟಕರವಾಗಿರಬೇಕು, ತೃಪ್ತಿಕರವಾಗಿರಬೇಕು. ಅವನ ಒಂದು ಅಭಿರುಚಿಗೆ ತಕ್ಕ ಹಾಗೆ ಇದ್ದಾಗ, ಅವನು ಕೈ ತುಂಬ ಸಂಪಾದನೆ ಮಾಡಿದಾಗ ಖಂಡಿತ ಅವನಲ್ಲಿ ತೃಪ್ತಿ ಪಡ್ತಾ ಹೋಗ್ತಾನೆ. ಅದರ ಜೊತೆಗೆ ಅವನ ಒಂದು ಸಹಪಾಠಿಗಳ ಜೊತೆಗೆ ಒಳ್ಳೆಯ ರೀತಿಯಾದ ಸಂಬಂಧಗಳು ಇಟ್ಕೊಂಡಾಗ ಖಂಡಿತ ಅವನು ತೃಪ್ತಿನ ಹೊಂದ್ತಾ ಹೋಗ್ತಾನೆ. ಅದೇ ರೀತಿ ಮುಖ್ಯವಾಗಿ ನಾವಿಲ್ಲಿ ಏನು ನೋಡ್ಬೋದು ಅಂದರೆ, ಒಳ್ಳೆಯ ಭವಿಷ್ಯ ನಮಗೆ ಯಾವಾಗ ಸಿಗುತ್ತೆ ಅಂದರೆ, ಒಳ್ಳೆಯ ಶಿಕ್ಷಣ ಸಿಕ್ಕಿದಾಗ ಮಾತ್ರ. ಒಳ್ಳೆಯ ಶಿಕ್ಷಣ ನಮ್ಮಲ್ಲಿ ಇದ್ದಾಗ, ಒಳ್ಳೆ ಡಿಗ್ರೀಸ್ ಅಥವಾ ಅಡ್ವಾನ್ಸ್ ಡಿಗ್ರೀಸ್ನ ನಾವು ತಗೊಂಡಾಗ ಖಂಡಿತ ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸ ಸಿಗುತ್ತೆ ಅಂತ ಈ ಎಲ್ಲ ಸ್ಟಡೀಸ್ ಕೂಡ ಹೇಳ್ತಾ ಬರುತ್ತೆ. ಇಲ್ಲಿಯವರೆಗೂ ನಾವು ಕೆಲಸದ ಪ್ರಾಮುಖ್ಯತೆ, ಅಡಲ್ಟ್ಹುಡ್ನಲ್ಲಿ ಯಂಗ್ ಅಡಲ್ಟ್ಹುಡ್ ಅಥವಾ ಪೂರ್ವ ವಯಸ್ಕ ಅವಧಿಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಧನ್ಯವಾದಗಳು.